ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ 3 ಫಿಲ್ಟರ್ ಟೂಲ್ಸ್ ಇದೆ. ಡೇಟಾ ಟೈಪ್ ಅಲ್ಲಿ ಫಿಲ್ಟರ್ ಟೂಲ್ ಇದೆ, ಅಡ್ವಾನ್ಸ್ ಫಿಲ್ಟರ್ ಅಂತ ಇನ್ನೊಂದು ಟೂಲ್ ಇದೆ. ಕ್ವಿಕ್ ಆಕ್ಸೆಸ್ ಬಾರ್ ಅಲ್ಲಿ ಆಟೋ ಫಿಲ್ಟರ್ ಅಂತ ಇನ್ನೊಂದು ಟೂಲ್ ಇದೆ. ಈ 3 ಫಿಲ್ಟರ್ ಟೂಲ್ಸ್ ಅಂದ್ರೆ ಫಿಲ್ಟರ್ ಫಂಕ್ಷನ್ ಕೂಡ ಇದೆ. ಎಕ್ಸೆಲ್ ಅಲ್ಲಿ ಕೆಲಸ ಮಾಡೋರು ಸಾಮಾನ್ಯವಾಗಿ ಫಿಲ್ಟರ್ ಫೀಚರ್ ನ ಉಪಯೋಗಿಸ್ತಿರ್ತೀರಾ. ನೀವು ಯಾವ ಫೀಚರ್ ನ ಉಪಯೋಗಿಸ್ತಾ ಇದ್ದೀರಾ ಅದ್ರ ಪ್ರಕಾರ ನಿಮ್ದು ಸ್ಕಿಲ್ ಲೆವೆಲ್ ಏನಂತ ತಿಳ್ಕೊಬಹುದು. ಫಿಲ್ಟರ್ ಮತ್ತೆ ಆಟೋ ಫಿಲ್ಟರ್ ಮಾತ್ರ ಯೂಸ್ ಮಾಡ್ತಾ ಇದ್ರೆ ಬೇಸಿಕ್ ಲೆವೆಲ್ ಅಲ್ಲಿ ಇರ್ತೀರಾ. ಅಡ್ವಾನ್ಸ್ ಫಿಲ್ಟರ್ ಕೂಡ ತಿಳ್ಕೊಂಡಿದ್ರೆ ಇಂಟರ್ಮೀಡಿಯೇಟ್ ಲೆವೆಲ್. ಫಿಲ್ಟರ್ ಫಂಕ್ಷನ್ ಎಲ್ಲ ಉಪಯೋಗಿಸ್ತಾ ಇದ್ರೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರ್ತೀರಾ. ಫಿಲ್ಟರ್ ಟೂಲ್ಸ್ ಅಲ್ಲಿ ಏನು ಫೀಚರ್ಸ್ ಇದೆ, ಫಿಲ್ಟರ್ ಫಂಕ್ಷನ್ ಅಲ್ಲಿ ಯಾವೆಲ್ಲ ಫೀಚರ್ಸ್ ಇದೆ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ನನ್ನ ಹತ್ರ ಒಂದು ಸೇಲ್ಸ್ ಡೇಟಾ ಇದೆ. ಇದರಲ್ಲಿ ರೀಜನ್ ಇದೆ, ಸೇಲ್ಸ್ ಮನ್ ನೇಮ್ ಇದೆ, ಐಟಮ್ ಸೋಲ್ಡ್, ಕ್ವಾಂಟಿಟಿ, ಪ್ರೈಸ್, ಅಮೌಂಟ್, ಈ ಎಲ್ಲ ಡೇಟಾ ಇದೆ. ಈ ಟೇಬಲ್ ನಲ್ಲಿರೋ ಸ್ಪೆಸಿಫಿಕ್ ಡೇಟಾ ಮಾತ್ರ ನಾವು ಸ್ಕ್ರೀನ್ ಮೇಲೆ ನೋಡ್ಬೇಕಂದ್ರೆ ಫಿಲ್ಟರ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಕಾಲಮ್ ಹೆಡರ್ಸ್ ಮೇಲೆಲ್ಲ ಡ್ರಾಪ್ ಡೌನ್ ಸೈನ್ಗಳೆಲ್ಲ ಕಾಣಿಸುತ್ತೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಆಲ್ ನ ಅನ್ಚೆಕ್ ಮಾಡಿ ನೀವು ಫಿಲ್ಟರ್ ಮಾಡಬೇಕಾಗಿರೋ ಕ್ರೈಟೀರಿಯಾನು ಚೆಕ್ ಬಾಕ್ಸ್ ಅಲ್ಲಿ ಟಿಕ್ ಮಾಡಿದಾಗ ಆ ಸ್ಪೆಸಿಫಿಕ್ ರೆಕಾರ್ಡ್ಸ್ ಮಾತ್ರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಉಳಿದಿದ್ದ ರೆಕಾರ್ಡ್ಸ್ ಎಲ್ಲ ಹೈಡ್ ಆಗಿರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ರೋ ನಂಬರ್ 7, ರೋ ನಂಬರ್ 10, ರೋ ನಂಬರ್ 14 ಅಷ್ಟು ಮಾತ್ರ ಡಿಸ್ಪ್ಲೇ ಆಗ್ತಾ ಇದೆ, ಉಳಿದಿದ್ದೆಲ್ಲ ಹೈಡ್ ಆಗಿದೆ. ನಾವು ಯಾವ ಕಾಲಮ್ ಪ್ರಕಾರ ಫಿಲ್ಟರ್ ಮಾಡಿರ್ತೀವಿ ಆ ಕಾಲಮ್ ಮೇಲೆ ಫಿಲ್ಟರ್ ಐಕಾನ್ ಕಾಣ್ತಾ ಇರುತ್ತೆ. ಮತ್ತೆ ಡ್ರಾಪ್ ಡೌನ್ ಅಲ್ಲಿ ಹೋಗಿ ಕ್ಲಿಯರ್ ಫಿಲ್ಟರ್ ಅಂತ ಮಾಡಿದ್ರೆ ಫಿಲ್ಟರ್ ಎಲ್ಲ ಕ್ಲಿಯರ್ ಆಗುತ್ತೆ. ನಮ್ಮ ಡೇಟಾ ಎಲ್ಲ ಮೊದಲು ಹೇಗಿತ್ತು ಹಾಗೆ ಎಲ್ಲ ರೆಕಾರ್ಡ್ಸ್ ವಾಪಸ್ ಬರುತ್ತೆ. ಈ ಕಾಲಮ್ ಅಲ್ಲೆಲ್ಲ ಟೆಕ್ಸ್ಟ್ ಇರೋದ್ರಿಂದ ಟೆಕ್ಸ್ಟ್ ಫಿಲ್ಟರ್ ಆಪ್ಷನ್ಸ್ ಇರುತ್ತೆ. ಈಕ್ವಲ್ಸ್ ಟು, ಡಸ್ ನಾಟ್ ಈಕ್ವಲ್ ಟು, ಬಿಗಿನ್ಸ್ ವಿತ್, ಎಂಡ್ಸ್ ವಿತ್, ಕಂಟೈನ್ಸ್, ಈ ತರ ಬೇರೆ ಬೇರೆ ಆಪ್ಷನ್ ಇದೆ. ಬಿಗಿನ್ಸ್ ವಿತ್ ಸೆಲೆಕ್ಟ್ ಮಾಡಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದರಲ್ಲಿ ದೀಪಕ್ ಅಂತ ಟೈಪ್ ಮಾಡ್ತೀವಿ. ದೀಪಕ್ ಅನ್ನೋ ಹೆಸರಿಂದ ಶುರುವಾಗುವಂತ ಎಲ್ಲ ರೆಕಾರ್ಡ್ಸ್ ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಇದನ್ನ ಫಿಲ್ಟರ್ ರಿಮೂವ್ ಮಾಡಿ ಮತ್ತೆ ಫಿಲ್ಟರ್ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡ್ರಾಪ್ ಡೌನ್ ಸೈನ್ಗಳೆಲ್ಲ ಹೋಗುತ್ತೆ, ಫಿಲ್ಟರ್ ಎಲ್ಲ ಕ್ಲಿಯರ್ ಆಗುತ್ತೆ. ಈಗ ಆಟೋ ಫಿಲ್ಟರ್ ಅಲ್ಲಿರೋ ಫೀಚರ್ಸ್ನೆಲ್ಲ ತಿಳ್ಕೊಳ್ಳೋಣ. ಆಟೋ ಫಿಲ್ಟರ್ ಟೂಲ್ ಕ್ವಿಕ್ ಆಕ್ಸೆಸ್ ಬಾರ್ ಅಲ್ಲಿ ಇರುತ್ತೆ. ನಾವು ಸೆಲ್ ಪಾಯಿಂಟರ್ನ USB ಕೇಬಲ್ ಅಲ್ಲಿ ಇಟ್ಟು ಆಟೋ ಫಿಲ್ಟರ್ ಅಂತ ಕ್ಲಿಕ್ ಮಾಡಿದ್ರೆ USB ಕೇಬಲ್ ರೆಕಾರ್ಡ್ಸ್ ಮಾತ್ರ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಕ್ಲಿಯರ್ ಮಾಡಿ ಆಟೋ ಫಿಲ್ಟರ್ ಇಂದ ಜಸ್ಟ್ ಒಂದು ಕ್ಲಿಕ್ ಅಲ್ಲಿ ನಾವು ಫಿಲ್ಟರ್ ಮಾಡಬಹುದು. ಮೌಸ್ ಮೇಲೆ ಸೆಲ್ ಪಾಯಿಂಟರ್ ಇಟ್ಟು ಆಟೋ ಫಿಲ್ಟರ್ ಮಾಡಿದಾಗ ಮೌಸ್ ರೆಕಾರ್ಡ್ಸ್ ಎಲ್ಲ ನಮಗೆ ಫಿಲ್ಟರ್ ಆಗಿ ಬರುತ್ತೆ. ಇದರಲ್ಲಿ ಕೂಡ ಟೆಕ್ಸ್ಟ್ ಫಿಲ್ಟರ್ ಫೀಚರ್ಸ್ ಎಲ್ಲ ಇರುತ್ತೆ. ಟೆಕ್ಸ್ಟ್ ಫಿಲ್ಟರ್ಸ್ ಹೋಗಿ ಎಂಡ್ ವಿತ್ ಸೆಲೆಕ್ಟ್ ಮಾಡ್ತೀನಿ, ಫೋನ್ ಅಂತ ಟೈಪ್ ಮಾಡ್ತೀನಿ. ಫೋನ್ ಇಂದ ಎಂಡ್ ಆಗುವಂತ ಎಲ್ಲ ರೆಕಾರ್ಡ್ಸ್ ನಮಗೆ ಫಿಲ್ಟರ್ ಆಗಿ ಸ್ಕ್ರೀನ್ ಮೇಲೆ ಬರುತ್ತೆ. ಮೈಕ್ರೋಫೋನ್, ಹೆಡ್ಫೋನ್, ಇದಿಷ್ಟದ್ದು ರೆಕಾರ್ಡ್ಸ್ ನಮಗೆ ಸ್ಕ್ರೀನ್ ಮೇಲೆ ಬಂದಿದೆ. ಅದೇ ತರ ನಂಬರ್ ಫಿಲ್ಟರ್ಸ್ ಮಾಡುವಾಗ ನಂಬರ್ ಫಿಲ್ಟರ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ. ಅಮೌಂಟ್ ಡ್ರಾಪ್ ಡೌನ್ ಅಲ್ಲಿ ಕ್ಲಿಕ್ ಮಾಡ್ತೀನಿ. ನಂಬರ್ ಫಿಲ್ಟರ್ಸ್ ಅಲ್ಲಿ ಈಕ್ವಲ್ಸ್ ಟು, ಡಸ್ ನಾಟ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಬಿಟ್ವೀನ್, ಟಾಪ್ 10, ಆವರೇಜ್, ಅಬೋ ಆವರೇಜ್, ಬಿಲೋ ಆವರೇಜ್, ಈ ತರ ಎಲ್ಲ ಬೇರೆ ಬೇರೆ ಆಪ್ಷನ್ ಇದೆ ನಂಬರ್ ಫಿಲ್ಟರ್ಸ್ ಅಲ್ಲಿ. ಇದರಲ್ಲಿ ಗ್ರೇಟರ್ ದ್ಯಾನ್ ಸೆಲೆಕ್ಟ್ ಮಾಡ್ತೀನಿ. ಈಗ 50,000 ಅಬೋ ಇರೋ ಅಮೌಂಟ್ ಇರೋ ಎಲ್ಲ ರೆಕಾರ್ಡ್ಸ್ ಫಿಲ್ಟರ್ ಆಗಿದೆ. ಮತ್ತೆ ಇಲ್ಲಿ ಹೋಗಿ ಲೆಸ್ ದ್ಯಾನ್ ಟ್ರೈ ಮಾಡೋಣ. ಲೆಸ್ ದ್ಯಾನ್ 5,000 ಅಂತ ಟೈಪ್ ಮಾಡ್ತೀನಿ. 5,000ಕ್ಕಿಂತ ಕಡಿಮೆ ಅಮೌಂಟ್ ಇರೋ ಎಲ್ಲ ರೆಕಾರ್ಡ್ಸ್ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಫಿಲ್ಟರ್ನ ರಿಮೂವ್ ಮಾಡ್ಬೇಕಂದ್ರೆ ಡೇಟಾ ಟ್ಯಾಬ್ ಅಲ್ಲಿರೋ ಫಿಲ್ಟರ್ನ ಫಿಲ್ಟರ್ ಟೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಿಲ್ಟರ್ ಎಲ್ಲ ರಿಮೂವ್ ಆಗುತ್ತೆ. ಆಟೋ ಫಿಲ್ಟರ್ ಟೂಲ್ನ ನಾವು ಕ್ವಿಕ್ ಆಕ್ಸೆಸ್ ಬಾರ್ ಅಲ್ಲಿ ಆಡ್ ಮಾಡಿ ಇಟ್ಕೊಂಡಿರ್ಬೇಕು. ನಿಮ್ಮ ಹತ್ರ ಕ್ವಿಕ್ ಆಕ್ಸೆಸ್ ಬಾರ್ ಅಲ್ಲಿ ಇಲ್ಲ ಅಂದ್ರೆ ಆಟೋ ಫಿಲ್ಟರ್, ನೀವು ಫೈಲ್ಗೆ ಹೋಗಿ ಆಪ್ಷನ್ಗೆ ಹೋಗಿ ಲಾಸ್ಟ್ ಅಲ್ಲಿ ಆಪ್ಷನ್ಸ್ ಅಂತ ಇರುತ್ತೆ. ಇಲ್ಲಿ ಹೋಗಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಇಲ್ಲಿ ಕ್ಲಿಕ್ ಮಾಡಿ ಆಲ್ ಕಮೆಂಟ್ಸ್ ಹೋಗಿ
ಆಟೋ ಫಿಲ್ಟರ್ ಟೂಲ್ ಸಿಗುತ್ತೆ ಇಲ್ಲಿ. ಇದನ್ನ ಆಡ್ ಮಾಡಿ ಓಕೆ ಮಾಡಿ. ಈಗ ಅಡ್ವಾನ್ಸ್ ಫಿಲ್ಟರ್ ಇಂದ ಫಿಲ್ಟರ್ ಮಾಡೋಣ. ಡೇಟಾ ಟ್ಯಾಬ್ ಅಲ್ಲಿ ಅಡ್ವಾನ್ಸ್ ಫಿಲ್ಟರ್ ಅಂತ ಫೀಚರ್ ಇದೆ. ಇದರಿಂದ ಫಿಲ್ಟರ್ ಆಗಿರೋ ರೆಕಾರ್ಡ್ಸ್ ಎಲ್ಲ ನಾವು ಬೇರೆ ಲೊಕೇಶನ್ಗೆ ಕಾಪಿ ಮಾಡ್ಕೋಬಹುದು. ಅಡ್ವಾನ್ಸ್ ಫಿಲ್ಟರ್ ಟೂಲ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದರಲ್ಲಿ ಕಾಪಿ ಟು ಅನದರ್ ಲೊಕೇಶನ್ ನ ಸೆಲೆಕ್ಟ್ ಮಾಡಬೇಕು. ಲಿಸ್ಟ್ ರೇಂಜ್ ಅಲ್ಲಿ ಆಟೋಮೆಟಿಕ್ ಆಗಿ ಲಿಸ್ಟ್ ರೇಂಜ್ ಸೆಲೆಕ್ಟ್ ಆಗಿದೆ. ಪೂರ್ತಿ ಟೇಬಲ್ ನೀವು ನೋಡಬಹುದು, ರನ್ನಿಂಗ್ ಡಾಟೆಡ್ ಲೈನ್ಸ್ ಇದೆ. ನೆಕ್ಸ್ಟ್ ಕ್ರೈಟೀರಿಯಾ ರೇಂಜ್ ಕೊಡಬೇಕು. ಕ್ರೈಟೀರಿಯಾ ರೇಂಜ್ ನಾರ್ತ್ ರೀಜನ್ ಕೊಡ್ತಾ ಇದ್ದೀನಿ, ಅದು ಹೆಡ್ಡಿಂಗ್ ಜೊತೆ ಕೊಡಬೇಕಾಗುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಕಾಪಿ ಟು ಎಲ್ಲಿ ಕಾಪಿ ಮಾಡಬೇಕು ಆ ಲೊಕೇಶನ್ ಕೊಡಬೇಕು. ಓಕೆ ಅಂತ ಮಾಡಿದಾಗ ನಾರ್ತ್ ರೀಜನ್ ಅಲ್ಲಿರೋ ಎಲ್ಲ ರೆಕಾರ್ಡ್ಸ್ ಫಿಲ್ಟರ್ ಆಗಿ ಸೆಪರೇಟ್ ಒಂದು ಕಾಪಿ ನಮಗೆ ಸಿಕ್ಕಿದೆ. ಈಗ ಅಡ್ವಾನ್ಸ್ ಫಿಲ್ಟರ್ ಅಲ್ಲಿ ಮಲ್ಟಿಪಲ್ ಕ್ರೈಟೀರಿಯಾ ಟ್ರೈ ಮಾಡೋಣ. ಐಟಮ್ ಸೋರ್ಸ್ ಕೂಡ ತಗೊಳ್ತೀವಿ. ಇದರಲ್ಲಿ ಮಾನಿಟರ್ ತಗೋತೀನಿ. ನಾರ್ತ್ ರೀಜನ್ ಅಲ್ಲಿ ಮೌಸ್ ಇದೆ, ಮಾನಿಟರ್ಸ್ ಇದೆ. ಇದರಲ್ಲಿ ಮಾನಿಟರ್ ಮಾತ್ರ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ. ನಾರ್ತ್ ರೀಜನ್, ಮಾನಿಟರ್ ಇವೆರಡೂ ನಮ್ಮ ಕ್ರೈಟೀರಿಯಾ. ಮತ್ತೆ ಅಡ್ವಾನ್ಸ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಡೈಲಾಗ್ ಬಾಕ್ಸ್ ಬಂದಿದೆ. ಕಾಪಿ ಟು ಅನದರ್ ಲೊಕೇಶನ್. ಲಿಸ್ಟ್ ರೇಂಜ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಕ್ರೈಟೀರಿಯಾ ಇವೆರಡೂ ಕೊಡ್ತೀನಿ ನಾನು ಇವಾಗ. ರೀಜನ್ ಮತ್ತೆ ಐಟಮ್ ಸೋಲ್ಡ್ ಎರಡೂ ಕಾಪಿ ಎಲ್ಲಿ ಮಾಡಬೇಕು ಅಂತ ಇಲ್ಲಿ ಕೊಡ್ತೀನಿ ಲೊಕೇಶನ್. ಈಗ ನಮ್ಮ ಕ್ರೈಟೀರಿಯಾ ಪ್ರಕಾರ ಡೇಟಾ ಎಲ್ಲ ಸಾರ್ಟ್ ಆಗಿ ಒಂದು ಸಪರೇಟ್ ಕಾಪಿ ನಮಗೆ ಸಿಕ್ಕಿದೆ. ಈಗ ಇನ್ನೊಂದು ಕ್ರೈಟೀರಿಯಾನ ನಾನು ಆಡ್ ಮಾಡಿದ್ದೀನಿ. ಅಮೌಂಟ್ ಲೆಸ್ ದೆನ್ 70,000. ಡೇಟಾ ಟ್ಯಾಬ್ ಅಲ್ಲಿ ಅಡ್ವಾನ್ಸ್ ಫಿಲ್ಟರ್ ಕ್ಲಿಕ್ ಮಾಡಿ. ಕಾಪಿ ಟು ಅನದರ್ ಲೊಕೇಶನ್. ಲಿಸ್ಟ್ ರೇಂಜ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಕ್ರೈಟೀರಿಯಾ ರೇಂಜ್ ಅಲ್ಲಿ ಇದು 3 ಕೊಡ್ತಾ ಇದ್ದೀನಿ. ಕಾಪಿ ಎಲ್ಲಿ ಮಾಡಬೇಕು ಆ ಲೊಕೇಶನ್ ಕೊಡಬೇಕು. ಇದರಲ್ಲಿ ಮತ್ತೆ ಫಿಲ್ಟರ್ ಆಗಿ 2 ರೆಕಾರ್ಡ್ ಮಾತ್ರ ಎಕ್ಸ್ಟ್ರಾಕ್ಟ್ ಆಗಿದೆ. ಈ ಡೇಟಾ ಕಾಪಿ ಮಾಡಿ ಬೇರೆ ಶೀಟ್ಗೆ ತಗೊಳ್ಳೋಣ. ಶೀಟ್ ನಂಬರ್ 2ಗೆ ಕಾಪಿ ಮಾಡ್ತೀನಿ. ಈ ಶೀಟ್ ಅನ್ನ ಫಿಲ್ಟರ್ ಫಂಕ್ಷನ್ ಅಂತ ರೀನೇಮ್ ಮಾಡ್ತೀನಿ. ಫಿಲ್ಟರ್ ಫಂಕ್ಷನ್ ಅಲ್ಲಿ 3 ಪ್ಯಾರಾಮೀಟರ್ಸ್ ಇದೆ. ಅರೇ ಒಂದು, ಇನ್ಕ್ಲೂಡ್ ಒಂದು, ಇಫ್ ಎಂಪ್ಟಿ. ಇಫ್ ಎಂಪ್ಟಿ ಬ್ರಾಕೆಟ್ ಅಲ್ಲಿ ಇರೋದು ಆಪ್ಷನಲ್. ಅರೇ ಮತ್ತೆ ಇನ್ಕ್ಲೂಡ್ ಕಂಪಲ್ಸರಿ ಕೊಡಬೇಕು. ಫಿಲ್ಟರ್ ಫಂಕ್ಷನ್ ಅಪ್ಲೈ ಮಾಡೋಣ. ಈಕ್ವಲ್ ಟು ಫಿಲ್ಟರ್ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಫಾರ್ಮುಲಾ ಸೆಲೆಕ್ಟ್ ಆಗಿ ಬ್ರಾಕೆಟ್ ಓಪನ್ ಆಗುತ್ತೆ. ಅರೇ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ, ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಮಾಡಿದ್ರೆ ಡೇಟಾ ಎಲ್ಲ ಸೆಲೆಕ್ಟ್ ಆಗುತ್ತೆ. ಕಾಮಾ ಇನ್ಕ್ಲೂಡ್ ಅಂದ್ರೆ ನಮ್ಮ ಕ್ರೈಟೀರಿಯಾ ಯಾವ ಕಾಲಮ್ ಅಲ್ಲಿ ಇದೆ ಆ ಕಾಲಮ್ ನ ಸೆಲೆಕ್ಟ್ ಮಾಡಬೇಕು. ರೀಜನ್ ಕಾಲಮ್ ಅಲ್ಲಿರೋ ಡೇಟಾ ಎಲ್ಲ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಸೆಲೆಕ್ಟ್ ಆಗಿದೆ. ಈಕ್ವಲ್ ಟು ಕ್ರೈಟೀರಿಯಾ ನಾರ್ತ್ ಇದು ಸೆಲೆಕ್ಟ್ ಮಾಡಬೇಕು. ಸೆಲ್ ರೆಫರೆನ್ಸ್ ಸೆಲೆಕ್ಟ್ ಮಾಡಿದೀನಿ. ಮೊದಲು ಸಿಂಗಲ್ ಕ್ರೈಟೀರಿಯಾನ ಟ್ರೈ ಮಾಡೋಣ. ನಾರ್ತ್ ರೀಜನ್ ಅಲ್ಲಿರೋ ಎಲ್ಲ ರೆಕಾರ್ಡ್ಸ್ ಫಿಲ್ಟರ್ ಆಗಿ ಸೆಪರೇಟ್ ಒಂದು ಕಾಪಿ ನಮಗೆ ಸಿಕ್ಕಿದೆ. ಅಡ್ವಾನ್ಸ್ ಫಿಲ್ಟರ್ ಅಲ್ಲಿ ಯಾವ ಕ್ರೈಟೀರಿಯಾ ಟ್ರೈ ಮಾಡಿದೀವಿ ಅದನ್ನೇ ಇಲ್ಲೂ ಟ್ರೈ ಮಾಡೋಣ. ಅವಾಗ ಕಂಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಐಟಮ್ ಸೋಲ್ಡ್ ತಗೊಳ್ತಾ ಇದ್ದೀನಿ. ಸೆಕೆಂಡ್ ಕ್ರೈಟೀರಿಯಾ ಅದರಲ್ಲಿ ನಾವು ಮಾನಿಟರ್ ಕೊಟ್ಟಿದ್ವಿ ಕ್ರೈಟೀರಿಯಾ. ಇಲ್ಲೂ ಮಾನಿಟರ್ ಅಂತ ತಗೊಳ್ತೀನಿ. ಫಿಲ್ಟರ್ ಫಂಕ್ಷನ್ ಅಪ್ಲೈ ಮಾಡೋಣ. ಈಕ್ವಲ್ ಟು ಫಿಲ್ಟರ್ ಅರೇ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ, ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ, ಕಾಮ 2 ಕ್ರೈಟೀರಿಯಾ ಇರೋದ್ರಿಂದ 2 ಸಪರೇಟ್ ಬ್ರಾಕೆಟ್ ಅಲ್ಲಿ ಕೊಡಬೇಕು.
ಬ್ರಾಕೆಟ್ ಓಪನ್. ಮೊದಲನೇ ಕ್ರೈಟೀರಿಯಾ ರೀಜನ್ ಕಾಲಮ್ನ ಸೆಲೆಕ್ಟ್ ಮಾಡಬೇಕು. ಈಕ್ವಲ್ ಟು ನಾರ್ಮ್ ಬ್ರಾಕೆಟ್ ಕ್ಲೋಸ್ ಮಾಡಿ ಮತ್ತೆ ಇನ್ನೊಂದು ಕ್ರೈಟೀರಿಯಾನ ಆಡ್ ಮಾಡಬೇಕು. ಅದ್ರ ಮಧ್ಯೆ ಆಸ್ಟಿಕ್ಸ್ ಸೈನ್ ಟೈಪ್ ಮಾಡಬೇಕು. ಆಸ್ಟಿಕ್ ಮತ್ತೆ ಬ್ರಾಕೆಟ್ ಓಪನ್. ಸೆಕೆಂಡ್ ಕ್ರೈಟೀರಿಯಾ ಐಟಮ್ ಟೂಲ್. ಈ ಕಾಲಮ್ನ ಸೆಲೆಕ್ಟ್ ಮಾಡಬೇಕು. ಈಕ್ವಲ್ ಟು ಮಾನಿಟರ್ ಬ್ರಾಕೆಟ್ ಕ್ಲೋಸ್ ಮಾಡಿ ಇನ್ನೊಂದು ಬ್ರಾಕೆಟ್ ಕ್ಲೋಸ್ ಮಾಡಬೇಕು. ಇನ್ನೊಂದು ಕ್ರೈಟೀರಿಯಾ ಆಡ್ ಮಾಡಿರೋದ್ರಿಂದ ಮೌಸ್ ರೆಕಾರ್ಡ್ಸ್ ಎಲ್ಲ ರಿಮೂವ್ ಆಗಿದೆ. ಮಾನಿಟರ್ ರೆಕಾರ್ಡ್ಸ್ ಮಾತ್ರ ಸಪ್ರೇಟ್ ಆಗಿ ಒಂದು ಕಾಪಿ ನಮಗೆ ಸಿಗ್ತದೆ. ಇನ್ನೊಂದು ಕ್ರೈಟೀರಿಯಾ ಆಡ್ ಮಾಡಿದ್ದೀನಿ, ಲೆಸ್ ದೆನ್ 70,000. ಮತ್ತೆ ಫಿಲ್ಟರ್ ಫಂಕ್ಷನ್ ಅಪ್ಲೈ ಮಾಡೋಣ. ಈಕ್ವಲ್ ಟು ಫಿಲ್ಟರ್ ಅರೇ ಸೆಲೆಕ್ಟ್ ಮಾಡಬೇಕು. ಇವಾಗ 3 ಕ್ರೈಟೀರಿಯಾ ಇರೋದ್ರಿಂದ ಸಪ್ರೇಟ್ ಆಗಿ ಕೊಡಬೇಕು. ಮೊದಲು ಇನ್ಕ್ಲೂಡ್ ಅಲ್ಲಿ ರೀಜನ್ ಇನ್ಕ್ಲೂಡ್ ಮಾಡಬೇಕು. ರೀಜನ್ ಕಾಲಮ್ ಎಲ್ಲ ಸೆಲೆಕ್ಟ್ ಮಾಡಬೇಕು. ಈಕ್ವಲ್ ಟು ರೀಜನ್ ನಾರ್ತ್ ಅಂತ ಕೊಡಬೇಕು. ಆಸ್ಟಿಕ್ ಕ್ಲಿಕ್ ಮಾಡಬೇಕು ಮತ್ತೆ ಬ್ರಾಕೆಟ್ ಓಪನ್ ಮಾಡಿ. ಈಗ ಇನ್ಕ್ಲೂಡ್ ಅಲ್ಲಿ ಐಟಮ್ ಸೋಲ್ಡ್ ಲಿಸ್ಟ್ ಎಲ್ಲ ಸೆಲೆಕ್ಟ್ ಮಾಡಬೇಕು. ಈಕ್ವಲ್ ಟು ಮಾನಿಟರ್ ಬ್ರಾಕೆಟ್ ಕ್ಲೋಸ್ ಮಾಡಿ ಆಸ್ಟಿಕ್ ಕ್ಲಿಕ್ ಮಾಡಿ ಮತ್ತೆ ಬ್ರಾಕೆಟ್ ಓಪನ್ ಮಾಡಿ. ಥರ್ಡ್ ಕ್ರೈಟೀರಿಯಾ ಕೊಡಬೇಕು. ಈಗ ಅಮೌಂಟ್ ಕಾಲಮ್ ಎಲ್ಲ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಲೆಸ್ ದನ್ 70,000 ಎರಡು ಬ್ರಾಕೆಟ್ ಕ್ಲೋಸ್ ಮಾಡಬೇಕು. ಈಗ ನಮ್ಮ ಕ್ರೈಟೀರಿಯಾ ಪ್ರಕಾರ ಡೇಟಾ ಎಲ್ಲ ಸಾರ್ಟ್ ಆಗಿ ನಮಗೆ 2 ರೆಕಾರ್ಡ್ ಮಾತ್ರ ಸಿಕ್ಕಿದೆ. ಮಾಸ್ಟರ್ ಡೇಟಾದಲ್ಲಿರೋ ಎಲ್ಲ ಕಾಲಮ್ಸ್ ನಾವು ಫಿಲ್ಟರ್ ಮಾಡಿ ಸೆಪರೇಟ್ ಆಗಿ ಕಾಪಿ ತಗೊಳ್ತಾ ಇದ್ದೀವಿ. ನಮಗೆ ಬೇಕಾದಾಗ ಐಟಮ್ ಸೋಲ್ಡ್ ಮತ್ತೆ ಕ್ವಾಂಟಿಟಿ ಇವೆರಡೇ ಕಾಲಮ್ ಬೇಕಾದ್ರೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಫಿಲ್ಟರ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಇದರಲ್ಲಿ ಇದೆರಡೇ ಡೇಟಾ ಸೆಲೆಕ್ಟ್ ಮಾಡ್ತೀನಿ. ಅರೇನಲ್ಲಿ ಐಟಮ್ ಸೋಲ್ಡ್ ಮತ್ತೆ ಕ್ವಾಂಟಿಟಿ ಅರೇನಲ್ಲಿ ಇಷ್ಟೇ ಕೊಟ್ಟಿದ್ದೀನಿ. ಕ್ರೈಟೀರಿಯಾನಲ್ಲಿ ಐಟಮ್ ಸೋಲ್ಡ್ ಕಾಲಮ್ನ ಮತ್ತೆ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ. ಈಕ್ವಲ್ ಟು ಮಾನಿಟರ್ ಸೆಲೆಕ್ಟ್ ಮಾಡಿದ್ದೀನಿ. ಮಾನಿಟರ್ಸ್ ಎಷ್ಟು ಕ್ವಾಂಟಿಟಿ ಸೇಲ್ ಆಗಿದೆ ಅಂತ ನಮಗೆ ಎಕ್ಸ್ಟ್ರಾಕ್ಟ್ ಆಗಿದೆ. ಈಗ ಮಾನಿಟರ್ ಬದಲು ಮೌಸ್ ಅಂತ ನಾನು ಟೈಪ್ ಮಾಡಿದ್ರೆ ಮೌಸ್ ಇದೆಲ್ಲ ಎಕ್ಸ್ಟ್ರಾಕ್ಟ್ ಆಗುತ್ತೆ ಮತ್ತೆ ಒಂದೆಲ್ಲ ಡೇಟಾ ಎಕ್ಸ್ಟ್ರಾಕ್ಟ್ ಆಗುತ್ತೆ. USB ಕೇಬಲ್ ಹಾಕಿದ್ರೆ USB ಕೇಬಲ್ದೆಲ್ಲ ರೆಕಾರ್ಡ್ ನಮಗೆ ತೋರಿಸುತ್ತೆ. ಇಲ್ಲೂ ಕೂಡ ಮಾನಿಟರ್ ಬದಲು ಮೌಸ್ ಅಂತ ನಾವು ಟೈಪ್ ಮಾಡಿದ್ರೆ ಮೌಸ್ ರೆಕಾರ್ಡ್ಸ್ ಎಲ್ಲ ಫಿಲ್ಟರ್ ಆಗುತ್ತೆ. ಐಟಮ್ ಸೋಲ್ಡ್ ಕ್ರೈಟೀರಿಯಾದಲ್ಲಿ ನಾನು LED TV ಅಂತ ಟೈಪ್ ಮಾಡ್ತೀನಿ. ಈಗ ಫಾರ್ಮುಲಾ ಎರರ್ ಬಂದಿದೆ. ಯಾಕಂದ್ರೆ ಐಟಮ್ ಸೋಲ್ಡ್ ನಮ್ದು ಕ್ರೈಟೀರಿಯಾ ಲಿಸ್ಟ್ ಅಲ್ಲಿ LED TV ಇಲ್ಲ, ಅದರಿಂದ ಎರರ್ ಬಂದಿದೆ. ಈಗ ನಾವು ಥರ್ಡ್ ಪ್ಯಾರಾಮೀಟರ್ ಕೊಡ್ಬೇಕು, MP. ಇದನ್ನ ನಾನು ಫಾರ್ಮುಲಾನ ಎಡಿಟ್ ಮಾಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ್ರೆ ಕೊನೆಯಲ್ಲಿ ಫಸ್ಟ್ ಪ್ಯಾರಾಮೀಟರ್ ಕೊಟ್ಟಿದ್ದೀವಿ, ಸೆಕೆಂಡ್ ಪ್ಯಾರಾಮೀಟರ್ ಕೊಟ್ಟಿದ್ದೀವಿ. ಈಗ ಫಸ್ಟ್ ಪ್ಯಾರಾಮೀಟರ್ ಕಾಮ ಹಾಕಿ ಡಬಲ್ ಕೋಟ್ಸ್ ಅಲ್ಲಿ ನೋ ರೆಕಾರ್ಡ್ಸ್ ಅಂತ ಟೈಪ್ ಮಾಡ್ತೀನಿ. ಈಗ ಎರರ್ ಬದಲು ನೋ ರೆಕಾರ್ಡ್ಸ್ ಅಂತ ತೋರಿಸುತ್ತೆ. ಫಿಲ್ಟರ್ ಫಂಕ್ಷನ್ ಅಲ್ಲಿ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗ್ತಾ ಇದೆ.
ಅಡ್ವಾನ್ಸ್ ಫಿಲ್ಟರಲ್ಲೂ ಅದೇ ಥರ ಆಗುತ್ತೆ ನೋಡೋಣ. ಇಲ್ಲಿ ಮೌಸ್ ಅಂತ ಚೇಂಜ್ ಮಾಡ್ತೀನಿ. ಆದರೆ ಯಾವುದೇ ಚೇಂಜಸ್ ಆಗಲ್ಲ. ನಾವು ಮತ್ತೆ ಇನ್ನೊಂದ್ಸಲ ಅಡ್ವಾನ್ಸ್ ಫಿಲ್ಟರ್ಗೆ ಹೋಗಿ ಎಲ್ಲ ಸ್ಟೆಪ್ಸ್‌ನು ಫಾಲೋ ಮಾಡಬೇಕು. ಆಟೋಮ್ಯಾಟಿಕ್ ಆಗಿ ಅದಾಗಿದ್ದದೇ ಅಪ್ಡೇಟ್ ಆಗಲ್ಲ. 2 ಮಾಸ್ಟರ್ ಡೇಟಾನ ಟೇಬಲ್ ಆಗಿ ಕನ್ವರ್ಟ್ ಮಾಡೋಣ. ಶಾರ್ಟ್‌ಕಟ್ ಕೀ ಕಂಟ್ರೋಲ್ ಸಿ ಮಾಡಿದ್ರೆ ಟೇಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಬೇರೆ ಟೇಬಲ್ ಡಿಸೈನ್ ಚೇಂಜ್ ಮಾಡ್ತೀನಿ. ಅಡ್ವಾನ್ಸ್ ಫಿಲ್ಟರ್ ಅನ್ನು ಟೇಬಲ್ ಆಗಿ ಕನ್ವರ್ಟ್ ಮಾಡ್ತೀನಿ. ಕಂಟ್ರೋಲ್ ಸಿ. ಇನ್ನು ಬೇರೆ ಕಲರ್ ಮಾಡೋಣ. ಇವೆರಡು ಡೇಟಾನ ಆ್ಯಡ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ ಟೇಬಲ್ಗೆ. ಕಂಟ್ರೋಲ್ ಸಿ ಮಾಡಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಇದನ್ನು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎಕ್ಸ್ ಮಾಡಿ ಅಡ್ವಾನ್ಸ್ ಫಿಲ್ಟರ್ ಟೇಬಲ್ಗೆ ಆ್ಯಡ್ ಮಾಡ್ತೀನಿ. ನಾರ್ತ್ ರೀಜನ್ನಲ್ಲಿ ಮಾನಿಟರ್ ಒಂದು ಮೌಸ್ ಒಂದು ಆ್ಯಡ್ ಮಾಡಿದ್ದೀನಿ. ಸೇಲ್ಸ್ಮನ್ ನೇಮ್ ಸಂಜೀವ್ ಕಪೂರ್ ಅಂತ ಇದೆ. ಅಡ್ವಾನ್ಸ್ ಫಿಲ್ಟರಲ್ಲಿ ಯಾವುದೇ ಅಪ್ಡೇಟ್ಸ್ ಆಗಿಲ್ಲ. ಏನಾದ್ರೂ ಡೇಟಾ ಇನ್ಕ್ಲೂಡ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗಲ್ಲ. ಫಿಲ್ಟರ್ ಫಂಕ್ಷನಲ್ಲಿ ಚೇಂಜಸ್ ಎಲ್ಲ ಅಪ್ಡೇಟ್ ಆಗಿರುತ್ತೆ. ಚೆಕ್ ಮಾಡೋಣ. ಸಂಜೀವ್ ಕಪೂರ್ ಇನ್ಕ್ಲೂಡ್ ಆಗಿದೆ. ರೆಕಾರ್ಡ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಎಲ್ಲ ಅಪ್ಡೇಟ್ ಆಗಿದೆ. ಇಲ್ಲೂ ಕೂಡ ಮಾನಿಟರ್ ಕ್ರೈಟೀರಿಯಾ ಕೊಟ್ಟಿದ್ದೀವಿ, ಅದರಿಂದ ಮಾನಿಟರ್ ಮಾತ್ರ ಇನ್ಕ್ಲೂಡ್ ಆಗಿದೆ. ಮೌಸ್ ಮಾತ್ರ ಇನ್ಕ್ಲೂಡ್ ಆಗಿಲ್ಲ. ಇದರಲ್ಲಿ ಮಾನಿಟರ್ ಮೌಸ್ ಎರಡೂ ಇನ್ಕ್ಲೂಡ್ ಆಗಿದೆ. ನಾವು ಯಾವ ಥರ ಕ್ರೈಟೀರಿಯಾ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಎಲ್ಲ ಅಪ್ಡೇಟ್ ಆಗಿದೆ. ಇಲ್ಲೂ ಮಾನಿಟರ್ ಅಂತ ಕಾಪಿ ಮಾಡ್ತೀನಿ. ಇಲ್ಲೂ ಕೂಡ ಅಪ್ಡೇಟ್ ಆಗಿದೆ. ಮೊದಲು 3 ಎಂಟ್ರೀಸ್ ಇತ್ತು, ಇವಾಗ 4 ಎಂಟ್ರಿ ಆಗಿದೆ. ಮೌಸ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಅವಾಗಲೂ ಇನ್ನೊಂದು ಆ್ಯಡ್ ಆಗಿದೆ. ಎಕ್ಸೆಲಲ್ಲಿ ಟೂಲ್ಸ್ಗಿಂತ ಫಾರ್ಮುಲಾ ಪವರ್ಫುಲ್ ಆಗಿರುತ್ತೆ. ಆಟೋಮೆಟಿಕ್ ಅಪ್ಡೇಟ್ಸ್ ಆಗುತ್ತೆ. ಕಂಪ್ಯಾರಿಸನ್ ಟೇಬಲ್ ಮಾಡಿದ್ದೀನಿ. ಅಡ್ವಾನ್ಸ್ ಫಿಲ್ಟರ್ ವರ್ಸಸ್ ಫಿಲ್ಟರ್ ಫಂಕ್ಷನ್ ಎರಡು ಕಂಪೇರ್ ಮಾಡಿದ್ರೆ ಅಡ್ವಾನ್ಸ್ ಫಿಲ್ಟರ್ ಟೂಲಲ್ಲಿ ಗೈಡ್ಲೈನ್ಸ್ ಎಲ್ಲ ಇರುತ್ತೆ. ಅಡ್ವಾನ್ಸ್ ಫಿಲ್ಟರ್ ಟೂಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಅದರಲ್ಲಿ ಲಿಸ್ಟ್ ರೇಂಜ್, ಕ್ರೈಟೀರಿಯಾ ರೇಂಜ್, ಮತ್ತು ಮಾಸ್ಟರ್ ಡೇಟಾದಲ್ಲೇ ಫಿಲ್ಟರ್ ಮಾಡಬೇಕಾ ಅಥವಾ ಸಪರೇಟ್ ಕಾಪಿ ಬೇಕಾ, ಈ ಥರ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಅದರಿಂದ ಅದನ್ನು ಉಪಯೋಗಿಸೋದು ಸುಲಭ ಆಗುತ್ತೆ. ಫಿಲ್ಟರ್ ಫಂಕ್ಷನಲ್ಲಿ ಫಾರ್ಮುಲಾ ನಾಲೆಡ್ಜ್ ಇರಬೇಕಾಗುತ್ತೆ. ಫಿಲ್ಟರ್ ಫಂಕ್ಷನಲ್ಲಿಯೋ ಫಾರ್ಮುಲಾ ಸಿಂಟ್ಯಾಕ್ಸಲ್ಲಿ ಏನೇನು ಪ್ಯಾರಾಮೀಟರ್ಸ್ ಇದೆ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅದು ಕೂಡ ಸುಲಭ ಆಗುತ್ತೆ. ಅಡ್ವಾನ್ಸ್ ಫಿಲ್ಟರ್ ಟೂಲಲ್ಲಿ ಒನ್ ಟೈಮ್ ಡೇಟಾ ಎಕ್ಸ್ಟ್ರಾಕ್ಷನ್ ಮಾಡ್ಬೋದು. ರೆಕಾರ್ಡ್ಸ್ ಯಾವುದಾದ್ರೂ ಆ್ಯಡ್ ಆದರೆ ಅಥವಾ ಏನಾದರೂ ಕರೆಕ್ಷನ್ಸ್ ಆದರೆ ಮತ್ತೆ ಅಡ್ವಾನ್ಸ್ ಫಿಲ್ಟರ್ ಟೂಲ್ಗೆ ಹೋಗಿ ಎಲ್ಲ ಸ್ಟೆಪ್ಸನ್ನು ಮತ್ತೆ ರೀಅಪ್ಲೈ ಮಾಡಿ ಚೇಂಜಸ್ನೆಲ್ಲ ನಾವೇ ಮ್ಯಾನ್ಯುವಲ್ ಆಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆದರೆ ಫಿಲ್ಟರ್ ಫಂಕ್ಷನ್ ಫಾರ್ಮುಲಾ ಬೇಸ್ಡ್ ಆಗಿರೋದ್ರಿಂದ ಒಂದ್ಸಲ ಫಾರ್ಮುಲಾ ಹಾಕಿದ್ರೆ ಅದು ಆಟೋಮೆಟಿಕ್ ಆಗಿ ಅಪ್ಡೇಟ್ಸ್ ಆಗುತ್ತೆ. ಚೇಂಜಸ್ ಎಲ್ಲ ಮತ್ತೆ ಮತ್ತೆ ಫಾರ್ಮುಲಾ ಬರೆಯೋ ಅವಶ್ಯಕತೆ ಇಲ್ಲ. ಅಡ್ವಾನ್ಸ್ ಫಿಲ್ಟರ್ ಟೂಲ್ ಹಳೆ MS ಆಫೀಸ್ ವರ್ಷನ್ಸ್ ಅಲ್ಲಿ ಕೂಡ ಸಿಗುತ್ತೆ. ಫಿಲ್ಟರ್ ಫಂಕ್ಷನ್ MS ಆಫೀಸ್ 2021 ಆದ್ಮೇಲೆ ಮಾತ್ರ ಸಿಗುತ್ತೆ. ಈ ವಿಡಿಯೋದಲ್ಲಿ ತೋರಿಸಿರೋ ಫೈಲ್ನ ನಾನು ಪ್ರಾಕ್ಟೀಸ್ ಫೈಲ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೀವು ಬೇಕಾದರೆ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು.